ಪುಟಗಟ್ಟಲೆ ನೋಡದೆ ಇವತ್ತು ಪುಟಗಟ್ಟಲೆ ಜಾಹೀರಾತುಗಳು. ಸಿದ್ದರಾಮಯ್ಯನವ್ರಿಗೆ ಸಮರ್ಥನೆ ಮಾಡಕ್ಕಾಗ್ಲೇ ಇಲ್ಲ. ನಾನು ನೋಡಿದೆ ಅವ್ರ ಪ್ರೆಸ್ ಮೀಟ್ 2 ಬಾರಿ ಹೇಳಿದ್ರು ಪ್ರೆಸ್ ಅವ್ರಿಗೆ, ಸುಮ್ಮನೆ ಬರ್ಕೋ ಫಸ್ಟ್ ಆಮೇಲೆ ಕೇಳಿ ಅಂತ ಹೇಳಿ 2 ಸರಿ ಹೇಳಿದ್ದನ್ನು ನಾನು ನೋಡಿದ್ದೀನಿ. ಪುಟಗಟ್ಟಲೆ ಕೊಟ್ಟಿದ್ದಾರೆ. ಇದು ಯಾರ ದುಡ್ಡು ನನಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ನಾನು ಈ ಸಮಾಜಕ್ಕೆ ಸೇರಿದವರು ಅಂದ್ರೆ ಹಿಂದುಳಿದ ಸಮಾಜಕ್ಕೆ ಸೇರಿದವರು, ಅದಕ್ಕೋಸ್ಕರ ಬಿಜೆಪಿಯವರು ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೊಂದು ಸಲಹೆ ಕೊಡ್ತೀನಿ ಸಿದ್ದರಾಮಯ್ಯನವ್ರು, ಒಳ್ಳೆ ಸಲಹೆ. ಸಂವಿಧಾನನ ತಿದ್ದುಪಡಿ ಮಾಡ್ಬಿಡಿ. ಸಂವಿಧಾನನ ತಿದ್ದುಪಡಿ ಮಾಡ್ಬಿಟ್ಟು ಇಂತಿಂತ ಜಾತಿಯವರು, ಯಾವ್ಯಾವ ಜಾತಿ ಅವಲ್ಲ ಕರ್ನಾಟಕದಲ್ಲಿ, ಆ ಜಾತಿಗಳನ್ನ ಅವ್ರು ಬೇಕಾಗಿದ್ದು ಇವ್ರು ಯಾವ ಜಾತಿಗೆ ಸಂಬಂಧಪಟ್ಟ ಹಾಕ್ಬಿಟ್ಟು ಈ ಜಾತಿಯನ್ನ ಸಂವಿಧಾನದ ಪ್ರಕಾರ ಯಾರು ಮುಟ್ಟಂಗಿಲ್ಲ, ಯಾವುದೇ ಕೇಸ್ ಹಾಕಂಗಿಲ್ಲ, ಯಾವುದೇ ಆಪಾದನೆ ಮಾಡಂಗಿಲ್ಲ ಇವ್ರ ಮೇಲೆ ಅಂತ ತಿದ್ದುಪಡಿ ತಂದ್ಬಿಡಿ. ಅದು ಬೆಸ್ಟ್. ಅಂದ್ರೆ ಕಳ್ತನ ಮಾಡಿದ್ರೆ ಇಂಥ ಸಮುದಾಯದವರು ಅಂದ್ರೆ ಬಿಟ್ಬಿಡ್ಬೇಕು. ಅಂದ್ರೆ ಆ ಶೆಲ್ಟರ್ಗೆ ಹೋಗಿದ್ದೀರಾ ಅಂದ್ರೆ ನೀವು, ನನ್ಗನ್ಸ್ತದೆ ಈ ಹಗರಣದಿಂದ ಬೆಚ್ಚಿ ಬಿದ್ದಿದ್ದೀರಾ ನೀವು. ಮೂಡ ಹಗರಣ ಇದ್ರ ಮೇಲೆ, ವಾಲ್ಮೀಕಿದಾದ್ಮೇಲೆ ಮೂಡ ಹಗರಣದಲ್ಲೂ ನಿಮ್ದೇ ಪಾತ್ರ ಇರೋವಂಥದ್ದು. ತಾವೆಲ್ಲರೂ ಕೂಡ ಪದ್ಮನಾಭ ಅವನೊಬ್ಬರ ಮೇಲೆ ತಪ್ಪು ಹೊರಿಸುವಂತ ಪ್ರಯತ್ನ ತಾವೇನ್ ಮಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಅವನು ಎಷ್ಟು ನುಂಗ್ಬೋದಪ್ಪ? ಒಂದು 50 ಲಕ್ಷ. ಈ ಎಲ್ಲ ದಾಖಲೆಗಳನ್ನ ನಾವು ಚೆಕ್ ಮಾಡಿ ಅಧಿವೇಶನದಲ್ಲಿ ಮಾತಾಡಿದ್ನಲ್ಲ, ಅವನೇ ಹೇಳವನೆ ಫೋನ್ ಕಾನ್ವರ್ಸೇಷನ್ ನಲ್ಲಿ ಪದ್ಮನಾಭ್ ಮತ್ತು ಇನ್ನೊಬ್ಬ ಪರಶುರಾಮ್ ಅವರಿಬ್ಬರ ಫೋನ್ ಕಾನ್ವರ್ಸೇಷನ್ ಹೇಳೋದನ್ನ ನಮಗೂ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಅಂದ್ರೆ, ಅವರ ಹತ್ರ ಎಲ್ಲ ಸಿಕ್ಕಿರೋದು 30 ಲಕ್ಷ 40 ಲಕ್ಷ ಅಷ್ಟಕ್ಕೆ. 187 ಕೋಟಿ ಹಗರಣ ಏನಿದೆ, ಇದು ಯಾರ ಆದೇಶದ ಮೇಲೆ ನಡೆದಿದೆ? ಬರೀ ಅಧಿಕಾರಿಗಳೇನ ಇರೋದು? 187 ಕೋಟಿನೂ ಅಧಿಕಾರಿಗಳೇನಾ? ಈಗ ಇಡಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದಾರಲ್ಲ, ಕೇಸ್ ಹಾಕಿ ಅವ್ರ ಮೇಲೆ. ನಿಮ್ ತಾಕತ್ತಿದ್ರೆ ಕೇಸ್ ಹಾಕ್ರಿ. ಯಾಕೆ ನೀವು ಇಷ್ಟು ಅದು ಎಲೆಕ್ಷನ್ಗೆ, ಲೋಕಸಭಾ ಎಲೆಕ್ಷನ್ಗೆ ನಾವು ಉಪಯೋಗ ಮಾಡಿಲ್ಲ? ನೀವು ಅನ್ನೆಸರಿಯಾಗಿ ನಮ್ಮ ಪಾರ್ಟಿಯನ್ನ, ನಮ್ಮ ಮಂತ್ರಿಯನ್ನ ಹೆಸರನ್ನ ತೆಗೆದಿದ್ದೀರಾ. ಇದು ಅಕ್ಷಮ್ಯ ಅಪರಾಧ. ಹಾಕಿ ಅವ್ರ ಮೇಲೆ. ಸದ್ಯ ಇಲ್ಲ. ಅದು ಬಿಟ್ಬಿಟ್ಟು ನಮ್ಮನ್ನು ಹೆಸರೇಳಿ ಅಂತ ಪೀಡಿಸ್ತಾ ಇದ್ದಾರೆ ಒಳಗಡೆ ಅಂತ ಹೇಳ್ತೀರಲ್ಲ. ಯಾರು ಹೇಳಿದ್ರಪ್ಪ ನಿಮ್ಗೆ ಬಂದು? ಮುಖ್ಯಮಂತ್ರಿಗಳೇ, ನಿಮ್ಗೆ ಯಾರು ಬಂದು ಹೇಳಿದವರು ಯಾರು? ಅಂದ್ರೆ ಈಗಲೇ ಎಲ್ಲದಕ್ಕೂ ಕೇವಿಯೇಟು. ನಾವು ನಿಲುವಳಿ ಸೂಚನೆ ತಂದಿರೋದು ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರವನ್ನ ಎಳೆಯಾಗಿ ಸುಮಾರು 40ಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನ ನಾನು ಕೊಟ್ಟಿದ್ದೀನಿ. ಬ್ಯಾಂಕ್ ಅಕೌಂಟ್ ಮಾಡಕ್ಕೆ, ರೆಸೊಲ್ಯೂಷನ್, ಫ್ರಾಡ್, ಪಾಸ್ಬುಕ್ ತಗೊಳಕ್ಕೆ, ಇದು ಚೆಕ್, ಆಂಧ್ರಾಗ ಹೋಗಿರೋ ಚೆಕ್, ಎಲ್ಲವನ್ನ ದಾಖಲೆ ಕೊಟ್ಟಿದ್ದೀನಿ. ಎಲ್ಲ ಗವರ್ಮೆಂಟ್ ಆರ್ಡರ್ಸ್ ಕೊಟ್ಟಿದ್ದೀನಿ. ಅದರ ಬಗ್ಗೆ ಚಕಾರನೇ ಇಲ್ಲ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು. ಈ ಮಾಹಿತಿಯನ್ನ ನನಗೆ ಕೊಟ್ಟಿದ್ದಾರೆ, ಈ ದಾಖಲೆ ಇದು ಸುಳ್ಳು ಅಂತ ಹೇಳಬೇಕಾಯ್ತು ಮುಖ್ಯಮಂತ್ರಿ. ಈ ಚೆಕ್ 40 ಕೋಟಿ ಕೊಟ್ಟಿದ್ದಾರೆ, ಅದು ಸುಳ್ಳು ಅಂತ ಹೇಳಬೇಕಾಯ್ತು. ಇಲ್ಲ ಅಕೌಂಟ್ ಮಾಡೋ ದಾಖಲೆಗಳನ್ನ ಕೊಟ್ಟಿದ್ದೀರಿ, ಸುಳ್ಳು ಅಂತ ಹೇಳಬೇಕಾಯ್ತು. ಆ ಫೋನ್ ಕಾನ್ವರ್ಸೇಷನ್ ಕೊಟ್ಟಿದ್ದೀರಿ, ಸುಳ್ಳು ಅಂತ ಹೇಳಬೇಕಾಯ್ತು. ಆ ಡೆತ್ ನೋಟ್ ಕೊಟ್ಟಿದ್ದೀರಿ, ಸುಳ್ಳು ಅಂತ ಹೇಳಬೇಕಾಯ್ತು. ಏನು ಹೇಳಿಲ್ಲ ಅದ್ರ ಬಗ್ಗೆ. ಇಲ್ಲ, ಬರೀ ಓದಿದ್ದು ಪೂರ್ತಿ ಪದ್ಮನಾಭ ಅಷ್ಟು ಬಿಟ್ಟು ಮುಂದಕ್ಕೆ ಹೋಗಲೇ ಇಲ್ಲ. ಮತ್ತೆ ನಾವು ವಾಲ್ಮೀಕಿ ಹಗರಣದ ಚರ್ಚೆಯನ್ನು ಕೇಳಿದ್ರೆ, ನೀವು ಹಿಂದೆ ನಿಮ್ಮ ಸರ್ಕಾರದಲ್ಲಿ ಹಗರಣಗಳ ಸರಮಾಲೆ ಅಂತ ಹೇಳಿದ್ರು.
ಸಿದ್ದರಾಮಯ್ಯನವರೇ, ನೀವು ಬಂದ ಅವಾಗ 15 ತಿಂಗಳು ಆಗೋಟಿದೆ. ನೀವೇ ಹೇಳಿದ್ರಲ್ಲ 40% ಬಿಜೆಪಿ ಸರ್ಕಾರ ಅಂತ ಸುಳ್ಳು ಆಪಾದನೆಯನ್ನ ಮಾಡಿದ್ರಲ್ಲ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಿ. ಏನು ಡಿಸಿಗಿಷ್ಟು, ಎಸಿಗಿಷ್ಟು, ಪೊಲೀಸ್ಗಿಷ್ಟು ಎಲ್ಲ ರೇಟ್ಗಳು ಹಾಕಿ ಪತ್ರಿಕೆಗಳೇ ಅಲ್ಲಿ ಅಡ್ವರ್ಟೈಸ್ಮೆಂಟ್. ಏನಾಯ್ತು? ಎಲ್ಲ ಕೋರ್ಟಲ್ಲಿ ನಿಂತಿದ್ರಲ್ಲ, ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡ್ರಲ್ಲ. ನೀವು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಹುಲ್ ಗಾಂಧಿ, ಅದಕ್ಕೆ ತಾನಪ್ಪ ನಿಂತಿರೋದು. ನಿಂತಿದ್ದೀರಲ್ಲ. 15 ತಿಂಗಳಾಯ್ತಲ್ರಿ. ಆ 40% ಸುಳ್ಳು ಆಪಾದನೆ ಮಾಡಿದಿರಲ್ಲ, ಎಲ್ಲಿ ಬಂತು ತನಿಖೆ? ಅದರಲ್ಲೇ ಇದೆಯಲ್ಲ. ನಿಮ್ 40% ಅಲ್ಲೇ ಎಲ್ಲ ನಮ್ ಬಿಜೆಪಿ ಹಗರಣಗಳೆಲ್ಲ ಬಂದ್ಬಿಡ್ಬೇಕಲ್ಲ ಅದರಲ್ಲಿ. ಅಂದ್ರೆ ಟೆಂಡರ್ ಅಲ್ಲಿ 40%, ಟ್ರಾನ್ಸ್ಫರ್ ಅಲ್ಲಿ 40%, ಹಗರಣಗಳಲ್ಲಿ 40%, ಎಲ್ಲ ಅದೇ ತಾನೆ. 15 ತಿಂಗಳಾಯ್ತಲ್ಲ. ಏನು ಬಂದೇ ಇಲ್ಲ ಏನು ಹೊರಗಡೆ. 15 ತಿಂಗಳು ಬೇಕಾ ಎನ್ಕ್ವೈರಿಗೆ? ಪಟಾಪಟ್ ಅಂತ ರಾಹುಲ್ ಗಾಂಧಿ ಹೇಳಿಲ್ಲ, ಪಟಾಪಟ್ ಕಟಾಕಟ್ ಅಂತ. ಎಲ್ಲೋಯ್ತು ಪಟಾಪಟ್? ಈ ಟ್ರಾನ್ಸ್ಫರ್ ಆಯ್ತಲ್ಲ ದುಡ್ಡು ತೆಲಂಗಾಣಕ್ಕೆ, ಎಷ್ಟು ಫಾಸ್ಟ್ ಆಗಿ ಹೋಗ್ಬಿಡ್ತು. ಒಂದೇ ದಿನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾರೆ 187 ಕೋಟಿ. ಒಂದೇ ದಿನ ಲೋನ್ ತಗೊಂತಾರೆ, ಒಂದೇ ದಿನ ಅಫಿಡವಿಟ್ ಕೊಡ್ತಾರೆ, ಒಂದೇ ದಿನ ಅವತ್ತೇ ಆ ಡೇಟ್ಗೆ ತೆಲಂಗಾಣಕ್ಕೆ ಹೋಗ್ತಾರೆ. ಇಷ್ಟು ಫಾಸ್ಟ್ ಆಗಿ ಮಾಡಿದವರು 15 ತಿಂಗಳು ಬೇಕಾ ಎನ್ಕ್ವೈರಿಗೆ? ಬಂದ ಇಮಿಡಿಯೇಟ್ ಆಗಿ 3 ತಿಂಗಳಲ್ಲೇ ಈ 40% ಹಗರಣವನ್ನ ಬಯಲಿಗೆ ತೆಗಿತೀರಿ ಅಂತ ಹೇಳಿದ್ದು. ಪತ್ರಿಕೆನ ನಾನು ತೋರಿಸ್ಲಾ? ಪತ್ರಿಕೆಯಲ್ಲಿ 3 ತಿಂಗಳಲ್ಲಿ ಈ 40% ತನಿಖೆಯನ್ನ ನಾವು ಮಾಡ್ತೀರಿ ಅಂತ ಹೇಳಿದ್ರಿ. 3 ತಿಂಗಳಾಗಿ 6 ಆಯ್ತು, 9 ತಿಂಗಳಾಯ್ತು, 12 ತಿಂಗಳಾಯ್ತು, 15 ತಿಂಗಳಾಗೋಯ್ತು. ನಿಮ್ಗಿರೋದೇ ಇನ್ನ 3.5 ವರ್ಷ. ಮಾಡಿ ತನಿಖೆ ಮಾಡಕ್ ನಾವೇನು ಬೇಡ ಅಂತಲ್ಲ. ನೀವು 3.5 ವರ್ಷ ತಾನೇ ಇರೋದು, ಆಮೇಲೆ ನಾವು ತಾನೇ ಬರೋರು. ನನ್ನ ಹತ್ರ ಇದೆ, ಇಷ್ಟು ಪುಸ್ತಕ ಪ್ರಿಂಟ್ ಮಾಡಿದಿರಿ ನೀವು. ಯಾವ್ದೋ ಏನೋ ಒಂದೇ ಒಂದು ತೋರ್ಸಪ್ಪ. ಸಿಎಜಿ ವರದಿ ಇದೆ, 35,000 ಕೋಟಿ. ಎಷ್ಟಿದೆ ನೋಡಪ್ಪ. ಇವೆಲ್ಲ ಒಂದೇ ಪುಸ್ತಕ ಅಲ್ಲ, ಬೇರೆ ಬೇರೆ. ನೀವು 20 ಹೇಳಿದೀರಾ, ನಾವು 70 ಹೇಳಿದಿರಿ. ನಿಮ್ದು 20, ನಮ್ದು 20 ಬಗ್ಗೆ ನೀವು ಹೇಳಿದೀರಾ. ನಾವು 70 ಹಗರಣಗಳನ್ನ ಹುಡುಕಿದಿರಿ. ಅದು ಸಿಎಜಿದಲ್ಲಿ ಇರೋದನ್ನು ಹುಡುಕಿದಿರಿ. ಇವೆಲ್ಲ ಬಂದ್ರೆ ನಿಮ್ ಕತೆ ಏನಾಗ್ತೈತೆ? ಪ್ರಿಂಟ್ ಮಾಡಿದೀರಿ ನಾವು ಇದೆಲ್ಲ. ನೀವು ಹಂಗೆ ಹೇಳಿದೀರಾ, ಓರಲ್ಲ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಿರ. ನಾವೆಲ್ಲ ಪ್ರಿಂಟ್ ಮಾಡಿದಿರಿ, ದಾಖಲೆ ಸಮೇತ. ಅದರಿಂದ ಈ ಬೆದರಿಕೆ ಎಲ್ಲ ಬಿಟ್ಬಿಡಿ. ವಾಲ್ಮೀಕಿ ನಿಮ್ಗದು ದಲಿತರಣ ಎಲ್ಲೋಗಿದೆ, ಯಾವಾಗ ವಾಪಸ್ ತರ್ತೀರಾ? ಆ ತಪ್ಪಿತಸ್ಥರು ಇನ್ ಮುಂದೆ ಈ ತರ ದಲಿತರಣ ಮುಟ್ಟಬಾರ್ದು. ಆ ರೀತಿ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ಅನ್ಸುತ್ತೆ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿ ಭಾಗಿನೇ ಆಗಿಲ್ಲ, MLA ಭಾಗಿನೇ ಆಗಿಲ್ಲ ಅಂದ್ರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ? ನೀವು ಕೊಡೋಂತ ಜನ ಅಲ್ಲ. ನೀವು ಯಾವ ಕಾರಣಕ್ಕೂ ಕೊಡಲ್ಲ. ನೀವು ನೋಡಿದ್ದೀನಲ್ಲ, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡುವಂತ ಜನ ಅಲ್ಲ ನೀವು. ಪಾಪ ನಾಗೇಂದ್ರ ರಾಜೀನಾಮೆ ಯಾಕೆ ಕೊಡ್ಸ್ತೀರಿ? ಪಾಪದ ಮನುಷ್ಯ ಹಂಗಾರೆ ನಿಮ್ ಲೆಕ್ಕದಲ್ಲಿ ಯಾಕೆ ಕೊಡ್ಸ್ತೀರಿ? ಅವನೇನು ಮಾಡಿಲ್ಲ ಅಂದ್ರೆ ಈಗ ಕರ್ಕೊಂಡೋಗಿ ಇಡಿಯವರು ಎಲ್ಲ ಕರ್ಕೊಂಡೋಗಿ ಕೂತಿಸಿದ್ರಲ್ಲ ಎನ್ಕ್ವೈರಿ, ಜೈಲಲ್ಲೆಲ್ಲ. ಕೋರ್ಟ್ಗೆ ಹೋಗ್ಬೇಕಾಯ್ತು, ನೀವು ಯಾಕೆ ಹೋಗಿಲ್ಲ? ಸರ್ಕಾರ ಹಂಗಾರ ಅವನ್ನ ಪಾಪ ಬಿಟ್ಬಿಟ್ರ, ದಾರಿಯಲ್ಲೇ ಬಿಟ್ಬಿಟ್ರ ಅವನ್ನ. ನಿಮ್ಗೋಸ್ಕರ ತಾನೇ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು. ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಅವ್ರ ಕಷ್ಟ ಬಿದ್ದಿದ್ದು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ. ಬೆವರು ಸುರಿಸಿ, ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟ ಬಿದ್ದು ಯಾವ್ದಾವ್ದೋ ಬ್ಯಾಂಕ್ ಅಲ್ಲಿ ಇದ್ದಂತ ಹಣನೆಲ್ಲ ಒಂದು ಬ್ಯಾಂಕ್ ತಂದು ಟ್ರೆಜರಿಯಲ್ಲಿ ಇದ್ದಂತ 70 ಕೋಟಿ ರೂಪಾಯಿನ ಕಷ್ಟ ಬಿದ್ದು ಲೆಟರ್ ಕೊಟ್ಟು ಅವರು ಬ್ಯಾಂಕ್, ಇವರು ವಾಲ್ಮೀಕಿ ಅಧಿಕಾರಿಗಳು
ಇನ್ನೊಂದು ಅಕೌಂಟ್ ಮಾಡೋದು ಫ್ರಾಡು, ನಾನು ಮಾಡಲ್ಲ ಅಂತ ಹೇಳಿದ್ರು ಕೂಡ ಬಲವಂತ ಮಾಡಿ. ಯಾವ ಹೋಟ್ಲಪ್ಪ ಅದು? ಶಾಂಗ್ರಿಲಾ ಹೋಟ್ಲು ಹೆಡ್ ಆಫೀಸಲ್ಲಿ ನೀವು ಡೀಲ್ ಮಾಡಿ, 1 ತಿಂಗಳಿಂದ ಡೀಲ್ ಮಾಡಿ ಕಷ್ಟ ಬಿದ್ದು ಅದನ್ನೆಲ್ಲ ಇಲ್ಲಿ ಕರ್ನಾಟಕದ ಬ್ಯಾಂಕ್ ಇದು ವೈನ್ ಸ್ಟೋರ್ಗಳು ಕೊಟ್ರೆ ಬೇಗ ಲೀಕ್ ಆಗ್ಬಿಡುತ್ತೆ. ಕರ್ನಾಟಕದ ಚಿನ್ನದ ಅಂಗಡಿ ಕೊಟ್ರೆ ಬೇಗ ಲೀಕ್ ಆಗ್ತೈತೆ, ಪೆಟ್ರೋಲ್ ಬಂಕ್ ಲೀಕ್ ಆಗ್ತೈತೆ ಅಂತೇಳಿ ನಿಮ್ಮ ಸರ್ಕಾರ ಇರುವಂತ ಕಾಂಗ್ರೆಸ್ ಸರ್ಕಾರ ಇದ್ದಂತ ತೆಲಂಗಾಣಕ್ಕೆ ತಗೊಂಡೋಗಿ ಅಲ್ಲಿನೂ ಪಟಾಪಟ್ ಅಂತ ಹೇಳಿ ಕೊಟ್ಬಿಟ್ಟು ಅದಕ್ಕೆಲ್ಲ 5% ಕಮಿಷನ್ ಕೊಟ್ಬಿಟ್ಟು ಪಟಾಪಟ್ ಅಂತ ಹಣ ತಗೊಂಡೋಗಿ ಪಾರ್ಲಿಮೆಂಟ್ ಚುನಾವಣೆಗಳಿಗೆಲ್ಲ ಕೊಟ್ರಲ್ಲ. ಕಷ್ಟ ಬಿದ್ದವನು ಅವನು ಪಾಪ. ಪಾರ್ಟಿಗೋಸ್ಕರ ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭೆಯಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಕಷ್ಟ ಬಿದ್ದವನು ಅವನ್ನ ದಾರಿ ಬಿಟ್ಬಿಟ್ರಲ್ಲ. ಕೇಸ್ ಹಾಕಿ ಹಾಕಾಗಲ್ಲ. ಈಗ ಸಿಬಿಐ ಮೇಲೆ ಇಡಿ ಮೇಲೆ ಕೇಸ್ ಹಾಕಿ ಹೋಗಿ ರಾಜ್ಯ ಸರ್ಕಾರನೇ ಹಾಕ್ಬೇಕೀಗ. ರಾಜ್ಯ ಸರ್ಕಾರನೇ ಸರ್ಕಾರ ಈ ದುಡ್ಡಲ್ಲೇ ಹಾಕೊಳ್ಳಿ, ಪರವಾಗಿಲ್ಲ, ಬಿಡಿಸ್ಬೇಕಾಯ್ತಲ್ಲ. ಯಾಕೆ ಒಬ್ರು ಹೋಗಿಲ್ಲ, ಇನ್ನ ಅವನ್ನ ತಿರುಗು ನೋಡಿಲ್ಲಲ್ಲ ನೀವ್ಯಾರು.